ಕಸ್ತೂರಿ ರಂಗನ್ ವರದಿಯ ಕುರಿತಂತೆ ಮಾನ್ಯ ಅರಣ್ಯ ಸಚಿವರು ಮತ್ತು ಸಚಿವ ಸಂಪುಟದ ಉಪಸಮಿತಿಯ ನೇತೃತ್ವದಲ್ಲಿ ಇವತ್ತು ಆ ಭಾಗದ 33 ಜನ ಶಾಸಕರ ಸಭೆಯನ್ನು ಸರ್ಕಾರ ಕರೆದಿರೋದನ್ನು ನಾನು ಸ್ವಾಗತಿಸ್ತಾ ಇದ್ದೇವೆ. ಈ ಸಭೆಯಲ್ಲಿ ನಾವೆಲ್ಲ ಶಾಸಕರು ಒಂದೇ ರೀತಿಯಾದಂಥ ಅಭಿಪ್ರಾಯವನ್ನು ಸರ್ಕಾರಕ್ಕೆ ಇವತ್ತು ಕೊಟ್ಟಿದ್ದೇವೆ. ಕಸ್ತೂರಿ ರಂಗನ್ ವರದಿಯ ಹಿನ್ನೆಲೆಯಲ್ಲಿ ಆಗುವಂತಹ ಜನಜೀವನದ ಮೇಲೆ ಮತ್ತು ಕೃಷಿ ಚಟುವಟಿಕೆಯ ಮೇಲೆ ಆಗುವಂಥ ವ್ಯತ್ಯಾಸಗಳಿಗೆ ಸಂಬಂಧಪಟ್ಟಂತೆ ಈ ವರದಿಯ ಎಲ್ಲ ಅಂಶಗಳನ್ನು ಒಪ್ಕೊಳ್ಬಾರ್ದು. ಕೇಂದ್ರ ಸರ್ಕಾರ ಆಕ್ಷೇಪಣೆಗೆ ಏನು 60 ದಿನಗಳ ಸಮಯವನ್ನು ನಿಮಗೆ ಕೇಳಿದೆ, ರಾಜ್ಯ ಸರ್ಕಾರ ತಕ್ಷಣ ಆಕ್ಷೇಪಣೆಗಳನ್ನು ಸಲ್ಲಿಸಬೇಕು. ಈ ಹಿಂದೆ 2014ರಲ್ಲಿ ಕ್ಯಾಬಿನೆಟ್ ಇದನ್ನು ತಿರಸ್ಕರಿಸಿತ್ತು, 22ರಲ್ಲಿ ಕ್ಯಾಬಿನೆಟ್ ಇದನ್ನು ತಿರಸ್ಕರಿಸಿತ್ತು. ಅದೇ ರೀತಿ ಮತ್ತೊಮ್ಮೆ ಇದರಲ್ಲಿರುವಂತಹ ಆಕ್ಷೇಪಾರ್ಹರಂಥ ವಿಷಯಗಳನ್ನು ತಿರಸ್ಕರಿಸಬೇಕು ಅನ್ನುವಂಥ ಅಭಿಪ್ರಾಯವನ್ನು ಇವತ್ತಿನ ಸಭೆ ಅಭಿಪ್ರಾಯವನ್ನು ಪಟ್ಟಿದೆ. ನಾವು ಕೊಟ್ಟಿರುವಂಥ ಸಲಹೆಗಳು ಈಗಾಗಲೇ ಕಸ್ತೂರಿ ರಂಗನ್ ವರದಿಯಲ್ಲಿ 20,668 ಚದರ ಕಿಲೋಮೀಟರ್ ವ್ಯಾಪ್ತಿ ಅಂತ ಹೇಳಿದೆ. ಇದನ್ನು ಮರು ಸರ್ವೆ ಮಾಡಿ ಈಗಾಗಲೇ ಅರಣ್ಯ ಅಂತೇಳಿ ಇರುವಂತಹ ನ್ಯಾಷನಲ್ ಪಾರ್ಕ್ಗಳಿರ್ಬೋದು, ಸಾಮಾಜಿಕ ಅರಣ್ಯ ಇರ್ಬೋದು, ಬೇರೆ ಬೇರೆ ರೀತಿಯಾದಂಥ ಅಭಯಾರಣ್ಯಗಳು ಈಗಾಗಲೇ ಅದರಲ್ಲಿ ಸೇರಿಕೊಂಡಿದೆ. ಇದನ್ನು ಮರು ಸರ್ವೆ ಮಾಡುವಂಥದ್ದು ಭಾಳ ಅಗತ್ಯ ಅನ್ನೋದನ್ನು ನಾವು ಇವತ್ತು ಈ ಸಭೆಯಲ್ಲಿ ವ್ಯಕ್ತ ಮಾಡಿದ್ದೇವೆ. ಎರಡನೇದು, ಜನಜೀವನಕ್ಕೆ ಎಲ್ಲೂ ಕೂಡ ತೊಂದರೆ ಆಗದಂತೆ, ಗ್ರಾಮೀಣ ವಸತಿಗೆ ಎಲ್ಲೂ ಕೂಡ ತೊಂದರೆ ಆಗದಂತೆ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸಿಕೊಳ್ಳಿಕ್ಕೆ, ಅದು ಕುಡಿಯೋ ನೀರು ಇರ್ಬೋದು, ವಿದ್ಯುತ್ ಇರ್ಬೋದು, ಉಳಿದಂಥ ಚಟುವಟಿಕೆಗಳಿರ್ಬೋದು, ಇದ್ಯಾವುದಕ್ಕೂ ಕೂಡ ತೊಂದರೆ ಆಗದಂತೆ ಇದನ್ನು ಹೇಗೆ ಆಕ್ಷೇಪಣೆಯನ್ನು ಸಲ್ಲಿಸಲಿಕ್ಕೆ ಸಾಧ್ಯ ಆಗುತ್ತೋ ಆ ರೀತಿ ಆಕ್ಷೇಪಣೆಗಳನ್ನು ಸಲ್ಲಿಸಬೇಕು ಅನ್ನುವಂಥದ್ದಿದೆ. ಕೇರಳದವರು ಈ ಹಿಂದೆ ಒಂದು ತಜ್ಞರ ಸಮಿತಿಯನ್ನು ರಚನೆ ಮಾಡಿ ಆ ತಜ್ಞರ ಸಮಿತಿಯ ವರದಿಯನ್ನು ತೆಗೆದುಕೊಂಡು ಕೇಂದ್ರ ಸರ್ಕಾರಕ್ಕೆ ಆಕ್ಷೇಪಣೆಗಳನ್ನು ಸಲ್ಲಿಸಿದರು. ಅದೇ ಮಾದರಿಯಲ್ಲಿ ಒಂದು ತಜ್ಞರ ಸಮಿತಿಯನ್ನು ಕೂಡ ರಚನೆ ಮಾಡಿದರೆ ಕರ್ನಾಟಕಕ್ಕೆ ಒಳಿತಾಗಬಹುದು ಅನ್ನುವಂಥ ಮಾತನ್ನು ಕೂಡ ನಾವು ಈಗಾಗಲೇ ಹೇಳಿದ್ದೇವೆ. ಯಾವುದೇ ಕಾರಣಕ್ಕೆ ಈ ಭಾಗದ ಜನರಿಗೆ ತೊಂದರೆಯನ್ನು ಮಾಡಿ ಇದನ್ನು ಮಾಡಬಾರ್ದು. ಅರಣ್ಯದ ಜೊತೆಗೆ ಬದುಕ್ತಾ ಇರುವಂಥವರು ನಾವೇ, ಅರಣ್ಯವನ್ನು ಸಂರಕ್ಷಣೆ ಮಾಡ್ತಾ ಇರುವಂಥವ್ರು ನಾವೇ. ಹಾಗಾಗಿ ಕೇಂದ್ರ ಸರ್ಕಾರಕ್ಕೆ ಆಕ್ಷೇಪಣೆಯನ್ನು ಸಲ್ಲಿಸಬೇಕಾದ್ರೆ ಭಾಳ ಎಚ್ಚರಿಕೆಯಿಂದ ಆಕ್ಷೇಪಣೆಯನ್ನು ಸಲ್ಲಿಸಿ ಈ ವರದಿಯನ್ನು ಒಪ್ಕೊಳ್ಬಾರ್ದು ಅನ್ನುವಂಥ ಸಲಹೆಯನ್ನು ಇವತ್ತಿನ ಸಭೆಯಲ್ಲಿ ನಾವು ಕೊಟ್ಟಿದ್ದೇವೆ. ಫಸ್ಟ್ ಮಾಧವ ಗಾಡ್ಗೀಳ್, ನಂತರ ಕಸ್ತೂರಿ ರಂಗನ್. ಅಲ್ಲಲ್ಲ, ನಾವು ಹಿಂದಿನ 22ರಲ್ಲಿ ಕ್ಯಾಬಿನೆಟ್ ಇದನ್ನು ತಿರಸ್ಕಾರ ಮಾಡಿತ್ತು. ನಾವು ಕೇಂದ್ರ ಸರ್ಕಾರಕ್ಕೆ ಅವತ್ತು ಮನವಿಯನ್ನು ಕೊಟ್ಟಿದ್ದು, ಅದರ ಪರಿಣಾಮವಾಗಿ ಒಂದು ಸಮಿತಿಯ ಸದಸ್ಯರು ಬಂದು ಇಲ್ಲಿ ಅಭಿಪ್ರಾಯವನ್ನು ತೆಗೆದುಕೊಂಡು ಹೋಗಿದ್ರು. ಆ ಸಮಿತಿಗೂ ಕೂಡ ನಾವು ಈಗಾಗಲೇ ಆಕ್ಷೇಪಣೆಯನ್ನು 2022ರಲ್ಲಿ ಸರ್ಕಾರ ಕೊಟ್ಟಿತ್ತು. ಅದೇ ನಿಲುವನ್ನು ಇವತ್ತು ಕೂಡ ತೆಗೆದುಕೊಳ್ಬೇಕು ಅನ್ನೋದನ್ನು ಹೇಳಿದೆ. ಮೇಲ್ನೋಟಕ್ಕೆ ಸರ್ಕಾರ ಇದನ್ನು ಒಪ್ಕೊಂಡಿದೆ. ಆ ಸಲಹೆಯನ್ನು ಕೂಡ ಕೊಟ್ಟಿದ್ದೇವೆ. ಆಕ್ಷೇಪಣೆಯನ್ನು ಸಲ್ಲಿಸೋದ್ರ ಜೊತೆಯಲ್ಲಿ ಸುಪ್ರೀಂ ಕೋರ್ಟಿಗೆ ನಮ್ಮ ರಾಜ್ಯ ಸರ್ಕಾರದಿಂದ ಒಬ್ಬ ವಕೀಲರನ್ನು ನೇಮಿಸಬೇಕು ಮತ್ತು ಅಗತ್ಯ ಬಿದ್ದರೆ ಒಂದು ನಿಯೋಗವನ್ನು ಕೇಂದ್ರ ಸರ್ಕಾರಕ್ಕೆ ತೆಗೆದುಕೊಂಡು ಹೋಗಿ ಅನ್ನುವಂಥದ್ದನ್ನು ಕೂಡ ಹೇಳಿದ್ದೇವೆ. ಅದಕ್ಕೆ ಸರ್ಕಾರ ಒಪ್ಕೊಂಡಿದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.